ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಐಶಾ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಕರ್ನಾಟಕದ ಒಂದು ಕಂಫರ್ಟ್ ಬೇಸಿಕ್ ಫುಡ್ ಥಾಲಿ ಜೊತೆ ಬಂದಿದ್ದೀನಿ. ಸ್ಪೆಷಲ್ ಏನೂ ಇಲ್ಲ ರೀ, ರೆಗ್ಯುಲರ್ ಆಗಿ ಮಾಡುವಂಥ ಮುದ್ದೆ ಮತ್ತು ಮೊಳಕೆ ಹುಳ್ಳಿಕಾಳು ಸಾಂಬಾರು ಜೊತೆ ಬಂದಿದ್ದೀನಿ. ಇದು ನಮ್ಮ ಕರ್ನಾಟಕದ ಮನೆಗಳಲ್ಲಿ ಮಾಡುವಂಥ ತುಂಬ ಬೇಸಿಕ್ಕು ಕಂಫರ್ಟ್ ಫುಡ್ಡು ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ. ರಾಗಿ ಉಪಯೋಗಗಳು ಇವಾಗ ಎಷ್ಟು ರಿಚ್ ಆಗಿದೆ, ಎಷ್ಟು ಹೆಲ್ದಿ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದರ ಜೊತೆಗೆ ಹೆಲ್ದಿಯಾಗಿರುವಂಥ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯೊಂದಿಗೆ ಇವತ್ತಿನ ಲಂಚ್ ಮೆನ್ಯೂವೊಂದಿಗೆ ಬಂದಿದ್ದೀನಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಹೇಗೆ ಮಾಡೋದು ಅಂಥೇಳಿ. ನಾನು ಎಲ್ಲದಕ್ಕಿಂತ ಮೊದಲು ಮೊಳಕೆ ಹುಳ್ಳಿಕಾಳು ಸಾಂಬಾರಿಗೆ ಅದನ್ನು ಬಾಣಲೆ ಇಟ್ಕೊಂಡು 1-2 ಚಮಚ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಮೀಡಿಯಮ್ ಸೈಜು ದಪ್ಪದ ಒಂದು ಈರುಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಈರುಳ್ಳಿ ಜಾಸ್ತಿ ಇದ್ದರೆ ಸ್ವೀಟ್ ಅಂಶ ಬಂದುಬಿಡುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. 10-12 ಬೆಳ್ಳುಳ್ಳಿ ಹೆಸರು, ಒಂದು ಅರ್ಧ ಇಂಚಷ್ಟು ಶುಂಠಿ ಯಾವಾಗಲೂ ಬೆಳ್ಳುಳ್ಳಿಗಿಂತ ಕಡಿಮೆ ಇರಬೇಕು. ಮತ್ತು ಈರುಳ್ಳಿ ನೋಡಿ, ಈಗ 1 ಇಂಚಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಏಲಕ್ಕಿ ಘಮಕ್ಕೋಸ್ಕರ, ಮತ್ತು 2-3 ಲವಂಗನ ತೊಗೊಂಡಿದ್ದೀನಿ. ಗರಂ ಮಸಾಲನೂ ಅಷ್ಟೇ ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಮಸಾಲೆ ಪದೇ ನಾನು ಅಡುಗೆಗಳಲ್ಲಿ ಇದೇ ಹೇಳ್ತಾ ಇರ್ತೀನಿ, ಮಸಾಲೆ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. 2 ಚಮಚದಷ್ಟು ಧನಿಯಾ ಕಾಳನ್ನು ಮತ್ತು 3-4 ಬ್ಯಾಡಗಿ ಮೆಣಸನ್ನು ಹಾಕ್ತಾಯಿದ್ದೀನಿ. ಇದರಿಂದ ರುಚಿ ಕಲರ್ ಸೂಪರ್ ಆಗಿರುತ್ತೆ. ಮತ್ತು 1 ಮುಷ್ಟಿಯಷ್ಟು ನಾನು ಫ್ರೆಶ್ ಕೋಕೋನಟ್ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಕಾಯಿ ತುರಿಯನ್ನು ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಅದರಿಂದನೂ ಸ್ವೀಟ್ ಅಂಶ ಬರುತ್ತೆ. ಸೊ ಬ್ಯಾಲೆನ್ಸ್ ಆಗಿ ಮಾಡಿ ಮಸಾಲೆ ಪದಾರ್ಥ, ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ನಾನು ದಪ್ಪದಾದರೆ 1 ಟೊಮಾಟೊ, ದೇಸಿ ಟೊಮಾಟೊ ಅಥವಾ ಬಾದಾಮಿ ಟೊಮಾಟೊ ಆದರೆ ಮೀಡಿಯಮ್ ಸೈಜ್ ಅಲ್ಲಾದರೆ 2 ಹಾಕ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ಕಡ್ಡಿ ಜೊತೆ ಹಾಕಿ ಮಿಕ್ಸ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಂಬಂದ್ರಿ. ಮೊಳಕೆ ಹುಳ್ಳಿಕಾಳು ಸಾಂಬಾರಿನ ಸಿಂಪಲ್ ಮಸಾಲೆ ರೆಡಿ ಆಗುತ್ತೆ. ಇದನ್ನು ನೀಟಾಗಿ ಗಂಧದ ಥರ ನುಣ್ಣಗೆ ರುಬ್ಕೊಂಡ್ಬನ್ನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಯಾವುದಕ್ಕೆ, ಮೊಳಕೆ ಹುಳ್ಳಿಕಾಳನ್ನು ನಾವು ಫ್ರೈ ಮಾಡೋದಕ್ಕೆ. ಅದರ ಜೊತೆಗೆ ನಾನು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಅಂದರೆ 2-3 ಚಮಚ ಅಂತ ಹಾಕ್ಬೋದು ಕಟ್ ಮಾಡಿದ್ರೆ. ಅದನ್ನು ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಜಾಸ್ತಿ ಆದರೆ ಕೈ ಬಂದುಬಿಡುತ್ತೆ. ಬಟ್ ಇದು ಸ್ವಲ್ಪ ಕಡಿಮೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮತ್ತು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನೀಟಾಗಿ ತೊಳ್ಕೊಂಡಿರುವಂತಹ ನಾನು 1 ಕಪ್ಪಷ್ಟು ಮೊಳಕೆ ಹುಳ್ಳಿಕಾಳನ್ನು ಆ ಎಣ್ಣೆಯಲ್ಲಿ ಹಾಕಿ ಅದ್ರ ಜೊತೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಿಂದ ಸಾಂಬಾರು ಟೇಸ್ಟು 2ರಷ್ಟು ಆಗುತ್ತೆ. ನೀವು ಹೇಗೆ ಮಾಡ್ತಿದ್ರೋ ಗೊತ್ತಿಲ್ಲ, ಬಟ್ ಒಂದೇ ಸರಿ ಪ್ಲೀಸ್ ಈ ರೀತಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಜೊತೆಗೆ ನಾನಿವಾಗ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ಖಾರಕ್ಕೆ ಖಾರದ ಪುಡಿ 1 ಚಮಚದಷ್ಟು ಹಾಕ್ತಾಯಿದ್ದೀನಿ. ನಾನು ಮಸಾಲೆ ಒಳಗೆ ಧನಿಯಾ ಕಾಳನ್ನು ಹಾಕ್ಕೊಂಡಿರೋದಕ್ಕೆ ಧನಿಯಾ ಪೌಡ್ರ್ ಹಾಕ್ತಿಲ್ಲ. ನೀವು ಧನಿಯಾ ಕಾಳು ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಧನಿಯಾ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ರಿ. ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ 2-3 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಇವಾಗ ನಾನು 2 ಬದನೆಕಾಯಿ ಮತ್ತು 1 ಆಲೂಗೆಡ್ಡೆಯನ್ನು ದಪ್ಪ ಸ್ಲೈಸ್ ಮಾಡಿ ಇದ್ರ ಜೊತೆ ಹಾಕಿ ಅದನ್ನು 1-2 ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ಆಮೇಲೆ ನಾವು ಮಸಾಲೆಯನ್ನು ಇದಕ್ಕೆ ಹಾಕ್ತೀನಿ. ಮಸಾಲೆಗಳು ಆಲ್ರೆಡಿ ನಾನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿದ್ದೀನಿ ನೋಡಿ. ಮಸಾಲೆ ನೀಟಾಗಿ ಗಂಧದ ಥರ ರುಬ್ಕೊಂಡು ಅದನ್ನು ಹಾಕಿ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದು ನಿಮಗೆ ಗಟ್ಟಿ ಎಷ್ಟು ಬೇಕು ಅಳತೆಗೆ ತಕ್ಕಷ್ಟು ನೀರು ಹಾಕಿ, ನಾನು 1-2 ಲೋಟದಷ್ಟು ನೀರು ಹಾಕಿದ್ದೀನಿ. ಗಟ್ಟಿ ಎಷ್ಟು ಬೇಕು ನಿಮಗೆ ನೋಡಿಕೊಂಡು ನೀರು ಹಾಕ್ಕೊಂಡು 2 ವಿಷಲ್ ಮಾಡಿಕೊಂಡ್ರೆ ಥಟ್ ಅಂತ ರುಚಿಯಾಗಿರುವಂತಹ ನಮ್ಮ ಕರ್ನಾಟಕದ ಕಂಫರ್ಟ್ ಫುಡ್ಡು, ಫೇವ್ರೆಟ್ ಫುಡ್ಡು ಮೊಳಕೆ ಹುಳ್ಳಿಕಾಳು ಸಾಂಬಾರು ರೆಡಿ ಆಗಿಬಿಡುತ್ತೆ. ಜಸ್ಟ್ 2 ವಿಷಲ್ ಆದರೆ ಸಾಕು, ನಮ್ಮ ಸಾಂಬಾರು ರೆಡಿ. ಇದು ಬೇಗ ಆಗಲ್ಲ. ಈ ಸಾಂಬಾರು ರೆಡಿ ಆಗೋಷ್ಟೊತ್ತಿಗೆ ನಾವು ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಈಗ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಈಗ ಬೇಗ ಅನ್ನ ಮಾಡ್ಕೊಳ್ಳೋಣ. ಅನ್ನನೂ ಬೇಕು, ಇದ್ರ ಜೊತೆ ನಮಗೆ ಮುದ್ದೆನೂ ಬೇಕು, ಇಲ್ಲ ಅಂದರೆ ಆ ಸಾಂಬಾರಿಗೆ ವ್ಯಾಲ್ಯೂನೇ ಇರಲ್ಲ ಅಲ್ವಾ. ಸೊ ಹಾಗಾಗಿ ನಾನಿವಾಗ ಅದ್ರ ಜೊತೆ ಅನ್ನಕ್ಕೊಂದು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಈಗ ಮುದ್ದೆಗೆ 1 ಲೋಟ ನೀರಿಟ್ಟು ಅದಕ್ಕೆ ಒಂದು ಚಮಚದಷ್ಟು ರಾಗಿ ಹಿಟ್ಟನ್ನು ನೀರಲ್ಲಿ ಕಲಸಿ ನಾನು ಹಾಕಿದ್ದೆ. ಸಾರಿ, ಅದು ಕ್ಲಿಪ್ ಮಿಸ್ ಆಗಿದೆ. ಅದನ್ನು ನೀಟಾಗಿ ಕಾಯಿಸ್ಕೊಳ್ರಿ. ಅಂದರೆ ಈ ಥರ ಮಾಡೋದ್ರಿಂದ ನಿಮಗೆ ಮುದ್ದೆ ಗಂಟಾಗಲ್ಲ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಸುಮಾರು 6 ಚಮಚದಷ್ಟು ದೊಡ್ಡ ಚಮಚದಷ್ಟು ಹಿಟ್ಟನ್ನು ಹಾಕಿ ಆದಷ್ಟು 10-15 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಇಲ್ಲಾಂದರೆ ಮುದ್ದೆ
ಸರಿ ಆಗಲ್ಲ. ನೋಡಿ ಗಂಟುಗಳೆಲ್ಲ ಮಿಕ್ಸ್ ಆಗೋ ಥರ ಗಂಟುಗಳೆಲ್ಲ ಬಿಡಿಸ್ಕೋಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹದ ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಮಾಡಿಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಗಟ್ಟಿ, ಜಾಸ್ತಿ ಗಟ್ಟಿನೂ ಮಾಡಲ್ಲ, ಜಾಸ್ತಿ ತೆಳ್ಳಗೂ ಇರಲ್ಲ. ನಮಗೆ ಈ ರೀತಿ ಇದ್ದರೆ ಚೆಂದ. ನೀಟಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ. ನಿಮಗೆ ಬೇಕಾದಂಗೆ ಎರಡು ಸೈಜು 3 ಸೈಜು ಮುದ್ದೆ ಮಾಡಿಕೊಂಡು ಇದನ್ನು ಬಿಸಿ ಬಿಸಿ ಸಾಂಬಾರು, ಬಿಸಿ ಬಿಸಿ ಮುದ್ದೆ ಜೊತೆಗೆ ಊಟ ಮಾಡ್ತಿದ್ರೆ ಪರಮಾನಂದ ಆಗ್ತಿರುತ್ತೆ. ಇವತ್ತಿನ ನನ್ನ ಲಂಚ್ ಮೆನು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.